ರೋಹಿತ್ ಶರ್ಮಾ ಟೆಸ್ಟ್ ಕ್ರಿಕೆಟ್ನಿಂದ ನಿವೃತ್ತಿಯನ್ನ ಘೋಷಣೆ ಮಾಡಿದ ಬಳಿಕ ಈಗ ಕೊಹ್ಲಿ ಅವರು ಕೂಡ ಶಾಕಿಂಗ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಅವರು ಬಿಸಿಸಿಐಗೆ ಹೇಳಿದ್ರು, ಆದರೆ ಅವರನ್ನ ಕನ್ವಿನ್ಸ್ ಮಾಡುವಂತ ಕೆಲಸಗಳು ನಿರಂತರವಾಗಿ ಆಗ್ತಾ ಇತ್ತು, ಆದರೆ ಆಗಿಲ್ಲ. ಕೊಹ್ಲಿ ಈಗ ಟೆಸ್ಟ್ನಿಂದಲೂ ಕೂಡ ನಿವೃತ್ತಿಯನ್ನ ಪಡೆದುಕೊಂಡಂತಾಗಿದೆ. ಮೊನ್ನೆ ನಡೆದಂಥ T20 ವರ್ಲ್ಡ್ ಕಪ್ ಆದ ಬಳಿಕ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಅವರು ಅನೌನ್ಸ್ ಮಾಡಿದ್ರು T20ಯಿಂದ ನಿವೃತ್ತಿ ಅಂತ. ಈಗ ಟೆಸ್ಟ್ ಕ್ರಿಕೆಟ್ನಿಂದಲೂ ಕೂಡ ನಿವೃತ್ತಿಯನ್ನ ಘೋಷಣೆ ಮಾಡಲಾಗಿದೆ. ಸುಮಾರು 9,000+ ರನ್ಸ್ ಅನ್ನ ಹೊಡೆದಿದ್ರು ಟೆಸ್ಟ್ನಲ್ಲಿ. ಇನ್ನು ಸಾಕಷ್ಟು ರೆಕಾರ್ಡ್ಗಳನ್ನು ಬ್ರೇಕ್ ಮಾಡ್ಬೋದಿತ್ತು, ಆದರೆ ಈಗ ನಿವೃತ್ತಿಯನ್ನ ಘೋಷಣೆ ಮಾಡಿಕೊಂಡಿದ್ದಾರೆ. ಇನ್ನೂ ಎಬಿಲಿಟಿ ಇದೆ, ಕೆಪಬಿಲಿಟಿ ಇದೆ, ತುಂಬ ಗಟ್ಮುಟ್ಟಾಗಿದ್ದಾರೆ ವಿರಾಟ್ ಕೊಹ್ಲಿ ಅವರು. ಬೇರೆ ಅವರ ರೀತಿಯಲ್ಲಿ ಫಾರ್ಮ್ನಲ್ಲಿ ಇಲ್ಲದೆ ಇರುವಂಥದ್ದು ಯಾವುದೂ ಆಗಿಲ್ಲ. ಇಂಜುರೀಸ್ ಅನ್ನುವಂಥದ್ದನ್ನು ಫೇಸೇ ಮಾಡಿಲ್ಲ ವಿರಾಟ್ ಕೊಹ್ಲಿ. ಇಂತಹ ಸಂದರ್ಭದಲ್ಲಿ ನಿವೃತ್ತಿಯನ್ನು ಅನೌನ್ಸ್ ಮಾಡಿದ್ದು ಸಾಕಷ್ಟು ಸಹಜವಾಗಿ ಪರ ವಿರೋಧ ಚರ್ಚೆ ಆಗ್ತಾ ಇದೆ. ಇನ್ನು ಮುಂದೆ ವಿರಾಟ್ ಕೊಹ್ಲಿ ಅವರನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಒನ್ ಡೇ ಕ್ರಿಕೆಟ್ನಲ್ಲಿ ಮಾತ್ರ ನೋಡಲಿಕ್ಕೆ ಸಾಧ್ಯ. ಒಂದು ಬಿಗ್ ಲಾಸ್ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ನೆಕ್ಸ್ಟ್ ಇಂಗ್ಲೆಂಡ್ ವಿರುದ್ಧ ಸೀರೀಸ್ ಇದೆ. ಈ ಸಂದರ್ಭದಲ್ಲಿ ವಿರಾಟ್ ಕೊಹ್ಲಿ ನಿವೃತ್ತಿಯನ್ನ ಘೋಷಣೆ ಮಾಡಿರುವಂಥದ್ದು ಸಹಜವಾಗಿ ಭಾರತಕ್ಕೆ ತಾತ್ಕಾಲಿಕವಾಗಿ ಒಂದು ಸ್ವಲ್ಪ ಹೊಡೆತ ಬೀಳುತ್ತಾ ಕಾದು ನೋಡಬೇಕು.